ಸೈರನ್ ಮೊಳಗಿಸುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಮಾಡಿದ್ದು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಅನ್ನು ಮಾಡಲಿಕ್ಕಿದೆ. ಆಲ್ ಪಾರ್ಟಿ ಮೀಟಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ದಾಳಿಯ ಬಗ್ಗೆ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೊಡೆದ್ವಿ, ಎಷ್ಟು ಜನ ಸತ್ತು ಹೋದ್ರು, ನಾವು ಉಡೀಸ್ ಮಾಡಿದ್ವಿ ಯಾವ್ಯಾವ ಪ್ಲೇಸು, ಇವೆಲ್ಲವನ್ನು ಹೇಳಬೇಕಲ್ಲ ಪಕ್ಷಗಳಿಗೆ, ಎಲ್ಲಾ ಪಕ್ಷಗಳಿಗೆ. ಸೊ ಕೇಂದ್ರ ಮಾಹಿತಿಯನ್ನ ಕೊಡುತ್ತೆ. ಈ ಸರಿ ಯಾರೂ ಸಾಕ್ಷಿ ಕೇಳೋದಕ್ಕೆ ಹೋಗಿಲ್ಲ. ಯಾಕೆ ಸಾಕ್ಷಿ ಕೇಳಕ್ ಹೋಗಿಲ್ಲ ಅಂತಂದ್ರೆ ಪಾಕಿಸ್ತಾನದವರೇ ಕೊಟ್ಬಿಟ್ರು ಸಾಕ್ಷಿನ. ನಮ್ಮಲ್ಲಿ ಬಂದು ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿಬಿಟ್ರು. ಇನ್ನು ಇವ್ರೇನ್ ಕೇಳ್ತಾರೆ, ಅವ್ರ ಅಣ್ತಮ್ಮಂದ್ರೆ ಹಂಚ್ಕೊಂಡ್ಬಿಟ್ರು ಅಂತ ಹೇಳಿ. ಇನ್ನು ನಿನ್ನೆ ಅದ್ಭುತವಾದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳು ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಏನು ಅಂತ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಎಲ್ಲಾ ಪಕ್ಷಗಳಿಗೆ ಈ ದಾಳಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದೆ. ಸೈರನ್ ಮೊಳಗಿಸುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಮಾಡಿದ್ದು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಅನ್ನು ಮಾಡಲಿಕ್ಕಿದೆ. ಆಲ್ ಪಾರ್ಟಿ ಮೀಟಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ದಾಳಿಯ ಬಗ್ಗೆ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೊಡೆದ್ವಿ, ಎಷ್ಟು ಜನ ಸತ್ತು ಹೋದ್ರು, ನಾವು ಉಡೀಸ್ ಮಾಡಿದ್ವಿ ಯಾವ್ಯಾವ ಪ್ಲೇಸು, ಇವೆಲ್ಲವನ್ನು ಹೇಳಬೇಕಲ್ಲ ಪಕ್ಷಗಳಿಗೆ, ಎಲ್ಲಾ ಪಕ್ಷಗಳಿಗೆ. ಸೊ ಕೇಂದ್ರ ಮಾಹಿತಿಯನ್ನ ಕೊಡುತ್ತೆ. ಈ ಸರಿ ಯಾರೂ ಸಾಕ್ಷಿ ಕೇಳೋದಕ್ಕೆ ಹೋಗಿಲ್ಲ. ಯಾಕೆ ಸಾಕ್ಷಿ ಕೇಳಕ್ ಹೋಗಿಲ್ಲ ಅಂತಂದ್ರೆ ಪಾಕಿಸ್ತಾನದವರೇ ಕೊಟ್ಬಿಟ್ರು ಸಾಕ್ಷಿನ. ನಮ್ಮಲ್ಲಿ ಬಂದು ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿಬಿಟ್ರು. ಇನ್ನು ಇವ್ರೇನ್ ಕೇಳ್ತಾರೆ, ಅವ್ರ ಅಣ್ತಮ್ಮಂದ್ರೆ ಹಂಚ್ಕೊಂಡ್ಬಿಟ್ರು ಅಂತ ಹೇಳಿ. ಇನ್ನು ನಿನ್ನೆ ಅದ್ಭುತವಾದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳು ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಏನು ಅಂತ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಎಲ್ಲಾ ಪಕ್ಷಗಳಿಗೆ ಈ ದಾಳಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದೆ. ಸೈರನ್ ಮೊಳಗಿಸುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಮಾಡಿದ್ದು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಅನ್ನು ಮಾಡಲಿಕ್ಕಿದೆ. ಆಲ್ ಪಾರ್ಟಿ ಮೀಟಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ದಾಳಿಯ ಬಗ್ಗೆ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೊಡೆದ್ವಿ, ಎಷ್ಟು ಜನ ಸತ್ತು ಹೋದ್ರು, ನಾವು ಉಡೀಸ್ ಮಾಡಿದ್ವಿ ಯಾವ್ಯಾವ ಪ್ಲೇಸು, ಇವೆಲ್ಲವನ್ನು ಹೇಳಬೇಕಲ್ಲ ಪಕ್ಷಗಳಿಗೆ, ಎಲ್ಲಾ ಪಕ್ಷಗಳಿಗೆ. ಸೊ ಕೇಂದ್ರ ಮಾಹಿತಿಯನ್ನ ಕೊಡುತ್ತೆ. ಈ ಸರಿ ಯಾರೂ ಸಾಕ್ಷಿ ಕೇಳೋದಕ್ಕೆ ಹೋಗಿಲ್ಲ. ಯಾಕೆ ಸಾಕ್ಷಿ ಕೇಳಕ್ ಹೋಗಿಲ್ಲ ಅಂತಂದ್ರೆ ಪಾಕಿಸ್ತಾನದವರೇ ಕೊಟ್ಬಿಟ್ರು ಸಾಕ್ಷಿನ. ನಮ್ಮಲ್ಲಿ ಬಂದು ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿಬಿಟ್ರು. ಇನ್ನು ಇವ್ರೇನ್ ಕೇಳ್ತಾರೆ, ಅವ್ರ ಅಣ್ತಮ್ಮಂದ್ರೆ ಹಂಚ್ಕೊಂಡ್ಬಿಟ್ರು ಅಂತ ಹೇಳಿ. ಇನ್ನು ನಿನ್ನೆ ಅದ್ಭುತವಾದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳು ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಏನು ಅಂತ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಎಲ್ಲಾ ಪಕ್ಷಗಳಿಗೆ ಈ ದಾಳಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದೆ. ಸೈರನ್ ಮೊಳಗಿಸುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಮಾಡಿದ್ದು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಅನ್ನು ಮಾಡಲಿಕ್ಕಿದೆ. ಆಲ್ ಪಾರ್ಟಿ ಮೀಟಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ದಾಳಿಯ ಬಗ್ಗೆ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೊಡೆದ್ವಿ, ಎಷ್ಟು ಜನ ಸತ್ತು ಹೋದ್ರು, ನಾವು ಉಡೀಸ್ ಮಾಡಿದ್ವಿ ಯಾವ್ಯಾವ ಪ್ಲೇಸು, ಇವೆಲ್ಲವನ್ನು ಹೇಳಬೇಕಲ್ಲ ಪಕ್ಷಗಳಿಗೆ, ಎಲ್ಲಾ ಪಕ್ಷಗಳಿಗೆ. ಸೊ ಕೇಂದ್ರ ಮಾಹಿತಿಯನ್ನ ಕೊಡುತ್ತೆ. ಈ ಸರಿ ಯಾರೂ ಸಾಕ್ಷಿ ಕೇಳೋದಕ್ಕೆ ಹೋಗಿಲ್ಲ. ಯಾಕೆ ಸಾಕ್ಷಿ ಕೇಳಕ್ ಹೋಗಿಲ್ಲ ಅಂತಂದ್ರೆ ಪಾಕಿಸ್ತಾನದವರೇ ಕೊಟ್ಬಿಟ್ರು ಸಾಕ್ಷಿನ. ನಮ್ಮಲ್ಲಿ ಬಂದು ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿಬಿಟ್ರು. ಇನ್ನು ಇವ್ರೇನ್ ಕೇಳ್ತಾರೆ, ಅವ್ರ ಅಣ್ತಮ್ಮಂದ್ರೆ ಹಂಚ್ಕೊಂಡ್ಬಿಟ್ರು ಅಂತ ಹೇಳಿ. ಇನ್ನು ನಿನ್ನೆ ಅದ್ಭುತವಾದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳು
ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಏನು ಅಂತ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಎಲ್ಲಾ ಪಕ್ಷಗಳಿಗೆ ಈ ದಾಳಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದೆ. ಸೈರನ್ ಮೊಳಗಿಸುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಮಾಡಿದ್ದು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಅನ್ನು ಮಾಡಲಿಕ್ಕಿದೆ. ಆಲ್ ಪಾರ್ಟಿ ಮೀಟಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ದಾಳಿಯ ಬಗ್ಗೆ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೊಡೆದ್ವಿ, ಎಷ್ಟು ಜನ ಸತ್ತು ಹೋದ್ರು, ನಾವು ಉಡೀಸ್ ಮಾಡಿದ್ದು ಯಾವ್ಯಾವ ಪ್ಲೇಸು, ಇವೆಲ್ಲವನ್ನು ಹೇಳಬೇಕಲ್ಲ ಪಕ್ಷಗಳಿಗೆ, ಎಲ್ಲಾ ಪಕ್ಷಗಳಿಗೆ. ಸೊ ಕೇಂದ್ರ ಮಾಹಿತಿಯನ್ನ ಕೊಡುತ್ತೆ. ಈ ಸರಿ ಯಾರೂ ಸಾಕ್ಷಿ ಕೇಳೋದಕ್ಕೆ ಹೋಗಿಲ್ಲ. ಯಾಕೆ ಸಾಕ್ಷಿ ಕೇಳಕ್ ಹೋಗಿಲ್ಲ ಅಂತಂದ್ರೆ ಪಾಕಿಸ್ತಾನದವರೇ ಕೊಟ್ಬಿಟ್ರು ಸಾಕ್ಷಿನ. ನಮ್ಮಲ್ಲಿ ಬಂದು ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿಬಿಟ್ರು. ಇನ್ನು ಇವ್ರೇನ್ ಕೇಳ್ತಾರೆ, ಅವ್ರ ಅಣ್ತಮ್ಮಂದ್ರೆ ಹಂಚ್ಕೊಂಡ್ಬಿಟ್ರು ಅಂತ ಹೇಳಿ. ಇನ್ನು ನಿನ್ನೆ ಅದ್ಭುತವಾದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳು ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಏನು ಅಂತ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಎಲ್ಲಾ ಪಕ್ಷಗಳಿಗೆ ಈ ದಾಳಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದೆ. ಸೈರನ್ ಮೊಳಗಿಸುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಮಾಡಿದ್ದು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಅನ್ನು ಮಾಡಲಿಕ್ಕಿದೆ. ಆಲ್ ಪಾರ್ಟಿ ಮೀಟಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ದಾಳಿಯ ಬಗ್ಗೆ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೊಡೆದ್ವಿ, ಎಷ್ಟು ಜನ ಸತ್ತು ಹೋದ್ರು, ನಾವು ಉಡೀಸ್ ಮಾಡಿದ್ದು ಯಾವ್ಯಾವ ಪ್ಲೇಸು, ಇವೆಲ್ಲವನ್ನು ಹೇಳಬೇಕಲ್ಲ ಪಕ್ಷಗಳಿಗೆ, ಎಲ್ಲಾ ಪಕ್ಷಗಳಿಗೆ. ಸೊ ಕೇಂದ್ರ ಮಾಹಿತಿಯನ್ನ ಕೊಡುತ್ತೆ. ಈ ಸರಿ ಯಾರೂ ಸಾಕ್ಷಿ ಕೇಳೋದಕ್ಕೆ ಹೋಗಿಲ್ಲ. ಯಾಕೆ ಸಾಕ್ಷಿ ಕೇಳಕ್ ಹೋಗಿಲ್ಲ ಅಂತಂದ್ರೆ ಪಾಕಿಸ್ತಾನದವರೇ ಕೊಟ್ಬಿಟ್ರು ಸಾಕ್ಷಿನ. ನಮ್ಮಲ್ಲಿ ಬಂದು ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿಬಿಟ್ರು. ಇನ್ನು ಇವ್ರೇನ್ ಕೇಳ್ತಾರೆ, ಅವ್ರ ಅಣ್ತಮ್ಮಂದ್ರೆ ಹಂಚ್ಕೊಂಡ್ಬಿಟ್ರು ಅಂತ ಹೇಳಿ. ಇನ್ನು ನಿನ್ನೆ ಅದ್ಭುತವಾದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳು ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಏನು ಅಂತ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಎಲ್ಲಾ ಪಕ್ಷಗಳಿಗೆ ಈ ದಾಳಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದೆ. ಸೈರನ್ ಮೊಳಗಿಸುವ ಕೆಲಸ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಮಾಡಿದ್ದು ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಅನ್ನು ಮಾಡಲಿಕ್ಕಿದೆ. ಆಲ್ ಪಾರ್ಟಿ ಮೀಟಿಂಗ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ದಾಳಿಯ ಬಗ್ಗೆ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೊಡೆದ್ವಿ, ಎಷ್ಟು ಜನ ಸತ್ತು ಹೋದ್ರು, ನಾವು ಉಡೀಸ್ ಮಾಡಿದ್ದು ಯಾವ್ಯಾವ ಪ್ಲೇಸು, ಇವೆಲ್ಲವನ್ನು ಹೇಳಬೇಕಲ್ಲ ಪಕ್ಷಗಳಿಗೆ, ಎಲ್ಲಾ ಪಕ್ಷಗಳಿಗೆ. ಸೊ ಕೇಂದ್ರ ಮಾಹಿತಿಯನ್ನ ಕೊಡುತ್ತೆ. ಈ ಸರಿ ಯಾರೂ ಸಾಕ್ಷಿ ಕೇಳೋದಕ್ಕೆ ಹೋಗಿಲ್ಲ. ಯಾಕೆ ಸಾಕ್ಷಿ ಕೇಳಕ್ ಹೋಗಿಲ್ಲ ಅಂತಂದ್ರೆ ಪಾಕಿಸ್ತಾನದವರೇ ಕೊಟ್ಬಿಟ್ರು ಸಾಕ್ಷಿನ. ನಮ್ಮಲ್ಲಿ ಬಂದು ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅಪ್ಲೋಡ್ ಮಾಡಿಬಿಟ್ರು. ಇನ್ನು ಇವ್ರೇನ್ ಕೇಳ್ತಾರೆ, ಅವ್ರ ಅಣ್ತಮ್ಮಂದ್ರೆ ಹಂಚ್ಕೊಂಡ್ಬಿಟ್ರು ಅಂತ ಹೇಳಿ. ಇನ್ನು ನಿನ್ನೆ ಅದ್ಭುತವಾದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳು ಎಲ್ಲೆಲ್ಲಿ ಅಟ್ಯಾಕ್ ಆಯಿತು ಏನು ಅಂತ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಪ್ರೋಟೋಕಾಲ್ ಪ್ರಕಾರ ಸರ್ಕಾರ ಎಲ್ಲಾ ಪಕ್ಷಗಳಿಗೆ ಈ ದಾಳಿಯ ಬಗ್ಗೆ ಮಾಹಿತಿ ನೀಡಲಿಕ್ಕಿದೆ.